ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಶುಭೋದಯ. ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಹಾಗೆ ಆದರದ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಮಾವಿನ ಎಲೆಯ ತೋರಣ ಬಾಗಿಲಿಗೆ ಯಾಕೆ ವಿಶೇಷ, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸಿಕೊಡೋಕೆ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮಸ್ಕಾರ ಗುರುಗಳೇ. ಇವತ್ತು ಬುಧವಾರ, ಹಾಗಾಗಿ ಬುಧವಾರದ ಪಂಚಾಂಗ ಭವಿಷ್ಯವನ್ನ ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ, ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ, ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ಚತುರ್ಥಿ ಮಘಾ ನಕ್ಷತ್ರ ವ್ಯತಿಪಾತನಾಮ ಯೋಗ ಭದ್ರಾಕರಣ, ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಹಾಗೆ ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳ ಶುಭ ಫಲ ಯಾವುದು, ಅಶುಭ ಫಲ ಯಾವುದು, ಹಾಗೆಯೇ ಈ ರಾಶಿಗಳಲ್ಲಿ ಇವತ್ತು ಕಾಣ್ತಾ ಇರುವಂತಹ ದೋಷಕ್ಕೆ ಪರಿಹಾರ ಯಾವ ರೀತಿಯಾಗಿ ಮಾಡ್ಕೋಬಹುದು ಅನ್ನುವಂತಹ ವಿಚಾರದ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ. ಓಂ ಉದ್ಬುದ್ಧ್ಯಸ್ವಾಗ್ನೇ ಪ್ರತಿಜಾಗೃಹ್ಯೇನ ಮಿಷ್ಟಾಪೂರ್ತೆ ಸಗುಂ ಸೃಜೇಥಾಮಯಂಚ ಪುನಃ ಕೃಣ್ವಗ್ಸ್ತ್ವಾ ಪಿತರೈ ಯುವಾನಮನ್ವಾತಾಗುಂ ಸೇತ್ವಜಿತಂತುಮೇತಂ ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಗುಂ ಸಿಜೋ ಅಸ್ಕಭಾಜದುತ್ತರಗುಂ ಸಧಸ್ಥಂ ವಿಚಕ್ರಮಾಣಸ್ತ್ರೇಧೋರುಗಾಜಃ. ವಿಷ್ಣೋರರಾಟಮಸಿ ವಿಷ್ಣೋಃ ಪೃಷ್ಠಮಸಿ ವಿಷ್ಣೋಶ್ನಪ್ತ್ರೇ ಸ್ಥೋ ವಿಷ್ಣೋಸ್ಯೂರಸಿ ವಿಷ್ಣೋರ್ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾ ಪ್ರಿಯಂಗುಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಇವತ್ತು ಬುಧವಾರ ಆಗಿರೋದ್ರಿಂದ ನಾವು ಇವತ್ತಿನ ದಿವಸ ಹೇಳುವಂತಹ ಮಂತ್ರ, ಈ ಮಂತ್ರ ಹೇಳೋದ್ರಿಂದಲೇ ಸದ್ಬುದ್ಧಿಂಚ ಬುಧಃ, ನಮಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಅಥವಾ ನಮಗೆಲ್ಲರಿಗೂ ಕೂಡ ಒಳ್ಳೆಯ ಬುದ್ಧಿಯನ್ನು ಭಗವಂತ ಅನುಗ್ರಹ ಮಾಡುತ್ತಾನೆ. ಏಕೆಂದರೆ ಭಗವದ್ಗೀತೆಯಲ್ಲಿ ದದಾಮಿ ಬುದ್ಧಿಯೋಗಂ ಅಂತ ಹೇಳಿದ್ದಾನೆ. ನಮಗೆ ಒಳ್ಳೆಯ ರೀತಿಯಾದಂಥ ಸದ್ಬುದ್ಧಿ, ಯಾಕಂದರೆ ಸದ್ಬುದ್ಧಿ ಬೇಕಾಗಿರ್ತದೆ ನಮಗೆ. ಒಳ್ಳೆಯ ಬುದ್ಧಿಯಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಮೊದಲನೇದಾಗಿ ಮೇಷರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಮಕ್ಕಳಿಂದ ಸಹಾಯ ಸಿಗುವಂಥದ್ದು. ಹಾಗೆ ಆರೋಗ್ಯದಲ್ಲಿ ಸುಧಾರಣೆ, ಆರೋಗ್ಯದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸುಧಾರಣೆ ಆಗುವಂತಹ ಸಾಧ್ಯತೆ ಇದೆ. ಶತ್ರುಗಳಿಂದ ತೊಂದರೆಯಾಗುವಂತಹ ಸಾಧ್ಯತೆ. ಶತ್ರುಗಳು, ಏಕೆಂದರೆ ನಮ್ಮ ಒಳಗೂ ಹೊರಗೂ ಇರತಕ್ಕಂತಹ ಶತ್ರುಗಳು, ಅವರಿಂದ ನಮಗೆ ತೊಂದರೆ ಆಗುವಂತಹ ಸಾಧ್ಯತೆ. ಯಾಕೆಂದರೆ ನಮಗೆ ಹೊರಗಿನವರಿಗಿಂತ ಹೆಚ್ಚಿಗೆ ಒಳಗಿನ ಶತ್ರುಗಳೇ ನಮಗೆ ಜಾಸ್ತಿ ತೊಂದರೆ ಕೊಡ್ತಾರಂತೆ. ಅದರಿಂದ ನಮಗೆ ಪರಿಣಾಮ ಆಗತಕ್ಕಂಥದ್ದು ಒಳಗಿನ ಶತ್ರುಗಳಿಂದ. ಹಾಗಾಗಿ ಎಲ್ಲ ರೀತಿಯಲ್ಲಿ, ಹಾಗೆ ಗಾಯ, ದೇಹಕ್ಕೆ ಸಣ್ಣ ಪುಟ್ಟ ಗಾಯ ಆಗತಕ್ಕಂಥ ಸಂದರ್ಭ ಇದೆ. ಹಾಗಾಗಿ ನಾವು
ವಾಹನವನ್ನು ಚಲಿಸುವಾಗ ಅಥವಾ ಯಾವುದೇ ಕೆಲಸವನ್ನು ಮಾಡುವಾಗ ಅಥವಾ ನಡೆದಾಡುವಾಗ ನಾವು ಆದಷ್ಟು ಜಾಗ್ರತೆಯಿಂದ ಹೋಗತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತದೆ. ಪರಿಹಾರಕ್ಕಾಗಿ ಧನ್ವಂತರಿ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಇನ್ನು ವೃಷಭ ರಾಶಿಯವರಿಗೆ ಬಂಧುಗಳಿಂದ ಸಹಾಯ ಸಿಗುವಂಥದ್ದು. ಹಾಗೆ ಬಂಧುಗಳು ಇವತ್ತು ಇದ್ದಂಗೆ ನಾಳೆ ಇರೋದಿಲ್ಲ. ಹಾಗಾಗಿ ನಾವು ಆದಷ್ಟು ಅವರಿಗೆ ಯಾವ ರೀತಿ ಇರಬೇಕು, ಯಾಕಂದರೆ ಅದಕ್ಕೆ ನಮಗೆ ಬಂಧುಗಳು ದೂರ ಇರಬೇಕಂತೆ. ಬಂಧುಗಳು ದೂರ ಇದ್ದಾಗ ಆವಾಗ ಆ ಸಂಬಂಧ ಹೇಳುವಂಥದ್ದು ಅದು ಗಟ್ಟಿಯಾಗಿರ್ತದಂತೆ, ಸಂಬಂಧ ಹೇಳುವಂಥದ್ದು ಹತ್ತಿರವಾಗ್ತದಂತೆ. ಬಂಧುಗಳು ದೂರ ಇದ್ದಾಗ ಸಂಬಂಧ ಹತ್ತಿರವಾಗ್ತದೆ. ಹಾಗಾಗಿ ಆದಷ್ಟು ಇವತ್ತಿನ ದಿವಸ ಬಂಧುಗಳಿಂದ ಸಹಾಯ ದೊರಕುವಂಥದ್ದು. ಇನ್ನು ಕೃಷಿ ಕ್ಷೇತ್ರದಲ್ಲಿ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಮಳೆಗಾಲದ ವಾತಾವರಣ ಸಾಮಾನ್ಯವಾಗಿ ಎಲ್ಲ ಕಡೆ ಮಳೆ ಬೀಳ್ತಾ ಇದೆ. ಆದ್ದರಿಂದ ಕೃಷಿಕರು ಯಾರೇ ಇದ್ದರೂ ಕೂಡ ಇವತ್ತಿನ ದಿವಸ ಅದಕ್ಕೆ ಬೇಕಾಗತಕ್ಕಂಥ ಯಾವುದೇ ರೀತಿಯಾದಂಥ ಉಪಕರಣಗಳನ್ನು ಅಥವಾ ಗೊಬ್ಬರವನ್ನು ಅಥವಾ ಬಿತ್ತನೆಯನ್ನು ಮಾಡುವುದು, ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಕೃಷಿ ಚಟುವಟಿಕೆಗಳನ್ನು ಇವತ್ತಿನ ದಿವಸ ನಿರಾತಂಕವಾಗಿ ಎಲ್ಲ ರೀತಿ ಕೆಲಸವನ್ನು ಮಾಡಬಹುದು. ಹಾಗೆ ತಾಯಿಯಿಂದ ಸಹಾಯ ಮತ್ತು ಸಲಹೆ ಸೂಚನೆ ಇವೆಲ್ಲವೂ ಕೂಡ ಸಿಗುವಂಥದ್ದು. ತಂದೆ ತಾಯಿ ನಮಗೆ ಕೊಟ್ಟಂಥ ಸೂಚನೆ ಸಲಹೆ ಇವೆಲ್ಲವನ್ನು ಕೂಡ ನಾವು ಆದರದಿಂದ ಸ್ವೀಕಾರ ಮಾಡಬೇಕಂತೆ. ಯಾಕಂದರೆ ನಮಗೆ ಬೇರೆಯವರು ಯಾರಾದರೂ ನಮಗೆ ಕೊಟ್ಟಂಥ ಸೂಚನೆಯಲ್ಲಿ ತಪ್ಪಿರಬಹುದು, ಆದರೆ ತಂದೆ ತಾಯಿ ಕೊಟ್ಟಂಥ ಸೂಚನೆಯಲ್ಲಿ ತಪ್ಪಿರೋದಿಲ್ಲ. ಯಾಕಂದರೆ ಯಾವತ್ತೂ ಕೂಡ ತಂದೆ ತಾಯಿ ಕೆಟ್ಟವರು ಇರೋದಿಲ್ವಂತೆ. ಹಾಗಾಗಿ ತಂದೆ ತಾಯಿ ಮಕ್ಕಳ ಶ್ರೇಯಸ್ಸನ್ನೇ ಬಯಸ್ತಾರೆ. ಅದಕ್ಕಾಗಿ ತಂದೆ ತಾಯಿ ದೇವರು ಮಾತೃದೇವೋ ಭವ ಪಿತೃದೇವೋ ಭವ ಹೇಳಿದ ಕಾರಣ ಅವರು ನಮ್ಮ ಶ್ರೇಯಸ್ಸನ್ನೇ ಬಯಸ್ತಾರೆ. ಅದಕ್ಕಾಗಿ ನಾವು ದೇವರಿಗೆ ಯಾಕೆ ಕೈ ಮುಗಿಯೋದು ಅಂತಾದರೆ, ದೇವರು ನಮಗೆ ಯಾವತ್ತೂ ಕೂಡ ಕೆಡುಕನ್ನು ಬಯಸೋದಿಲ್ವಂತೆ. ಹಾಗಾಗಿ ದೇವರನ್ನ ಸ್ಮರಣೆ ನಾವು ಮಾಡಲಿ ಬಿಡಲಿ, ಅವನು ಸ್ಮರಣೆ ಮಾಡಲಿಲ್ಲ ಅಂತ ನಮಗೆ ಅವನು ಶಾಪ ಕೊಡೋದಿಲ್ವಂತೆ. ಅಥವಾ ಸ್ಮರಣೆ ಮಾಡಿದ್ದಾನೆ ಅಂತ ಅವನಿಗೂ ಏನೋ ಜಾಸ್ತಿ ಅಂತ ಕೊಡ್ತಾನೆ ಅಂತ ಅರ್ಥ ಅಲ್ಲ. ಹಾಗಾಗಿ ಭಗವಂತ ಏನು ಹೇಳಿದ್ದಾನೆ ಕೇಳಿದ್ರೆ, ಯಾರು ಅವನ ಭಕ್ತಿಯಿಂದ ಅವನ ಸ್ಮರಣೆ ಮಾಡಿದವರು ಅವರು ಯೋಗಕ್ಷೇಮ ಎಲ್ಲ ಅವನೇ ನೋಡ್ಕೊಳ್ತಾನೆ. ಏನೇ ಅವನಿಗೆ ತೊಂದರೆ ಆದರೂ ಕೂಡ ಅದನ್ನು ಪರಿಹಾರ ಮಾಡುವಂಥ ಪೂರ್ತಿ ಜವಾಬ್ದಾರಿ ಅವನದಿರ್ತದೆ. ಹಾಗಾಗಿ ನಾವು ಭಗವಂತನ ಸ್ಮರಣೆ ಭಕ್ತಿ ಶ್ರದ್ಧೆಯಿಂದ ಮಾಡೋದರಿಂದ ನಮಗೆ ಎಲ್ಲ ರೀತಿಯಿಂದ ರಕ್ಷಣೆಯನ್ನು ಕೊಡ್ತಕ್ಕಂಥವು. ಯಾಕೆಂದರೆ ಅದಕ್ಕಾಗೆ ಮನುಷ್ಯ ಜನ್ಮ ನಮಗೆ ಸಿಕ್ಕಿದಾಗ ನಾವು ಆದಷ್ಟು ಈ ಜನ್ಮ ಸಿಕ್ಕಿದ್ದೇ ನಮಗೆ ಭಗವಂತನ ಸ್ಮರಣೆ ಮಾಡಲಿಕ್ಕೆ, ನಮಗೆ ಬಾಯಿ ಇದ್ದಿದ್ದೇ ಭಗವಂತನ ಸ್ಮರಣೆ ಮಾಡಲಿಕ್ಕಂತೆ. ಊಟ ತಿಂಡಿ ಮಾಡಲಿಕ್ಕಷ್ಟೇ ಅಲ್ಲ ಬಾಯಿ ಇದ್ದಿತ್ತು, ಭಗವಂತನ ಸ್ಮರಣೆ ಮಾಡಲಿಕ್ಕೆ ಬಾಯಿ ಇದ್ದಿತ್ತು. ಬೇರೆ ಎಲ್ಲ ಪ್ರಾಣಿಗಳಿಗೆಲ್ಲ ಬಾಯಿ ಇದೆ, ಆದರೆ ಅವರಿಗೆ ಆಹಾರ ಸ್ವೀಕಾರ ಮಾಡೋದಷ್ಟೇ. ಆದರೆ ನಮಗೆ ಹಾಗಿಲ್ಲ. ನಮಗೆ ಆಹಾರ ಸ್ವೀಕಾರ ಮಾಡುವುದರ ಜೊತೆಯಲ್ಲಿ ಭಗವಂತನ ಸ್ಮರಣೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟಿದ್ದು, ಇದನ್ನು ಆಲೋಚನಾ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಅದಕ್ಕಾಗಿ ಮನುಷ್ಯ ಜನ್ಮ ಶ್ರೇಷ್ಠ. ಇದು ಬೇರೆ ಯಾವ ಜನ್ಮಕ್ಕೂ ಬೇರೆ ಯಾರಿಗೂ ಕೂಡ ಇಂಥ ಅವಕಾಶ ಸಿಕ್ಕೋದಿಲ್ಲ. ಯಾಕೆಂದರೆ ನಾವು ಆ ಒಂದು ಅವಕಾಶ, ಈಗ ಪರೀಕ್ಷೆ ಎಕ್ಸಾಮಲ್ಲಿ ನಾವು ಅಲ್ಲಿ ಹೋಗಿ ಕೂತ್ಕೊಂಡು ನಮಗೆಲ್ಲ ಗೊತ್ತಿತ್ತು, ಅದು ಬಂದ ಮೇಲೆ ನಮಗೆ ನೆನಪಾದಾಗ ಏನಾಗ್ತದೆ? ಪ್ರಯೋಜನ ಇಲ್ಲ. ಅಲ್ಲಿ ಏನೂ ಪ್ರಯೋಜನ ಇಲ್ಲ. ಹಾಗೆ ನಮ್ಮ ಕಥೆನೂ ಈ ಶರೀರ ನಾವು ಇದ್ದಾಗ, ಅದು ಗಟ್ಟಿಮುಟ್ಟಿ ಇದ್ದಾಗ, ಆರೋಗ್ಯವಾಗಿ ಇದ್ದಾಗ, ಮನಸ್ಸು ಪ್ರಶಾಂತವಾಗಿ ಇದ್ದಾಗ ನಾವು ಭಗವಂತನ ಸ್ಮರಣೆ ಮಾಡಲಿಲ್ಲ ಅಂತಾದರೆ ನಮಗೆ ಪೂರ್ತಿ ಇದು ವ್ಯರ್ಥನೇ ಆಗೋಯ್ತು. ಯಾಕಂದರೆ ಈ ಮನುಷ್ಯನ ಮನಸ್ಸು ಹೇಳುವಂಥದ್ದು ಅದು ಯಾವತ್ತೂ ಒಂದೇ ಥರ ಇರೋದಿಲ್ಲ, ಅದು ವ್ಯತ್ಯಾಸ ಆಗ್ತಾನೇ ಇರ್ತದೆ. ವ್ಯತ್ಯಾಸ ಯಾವ ರೀತಿ ಆಗ್ತದೆ ಅಂತಾದರೆ,
ಆ ಕರ್ಮಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಆಗ್ತಾನೆ ಇರ್ತದೆ. ಹಾಗಾಗಿ ನಾವು ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ, ನಾಳೆ ಇದ್ದಾಗ ನಾಡ್ದು ಇರೋದಿಲ್ಲ, ಅದು ಬದಲು. ಇವತ್ತು ನಾವು ಮಾತಾಡ್ತೇವೆ, ನಾಳೆ ನಮಗೆ ಕೋಪ ಬಂತು, ಅವ್ರು ಕಂಡ್ರೆ ಮಾತಾಡೋದಿಲ್ಲ. ಯಾಕೆ? ಅದು ಹಾಗೆ ಈ ರೀತಿಯಲ್ಲಿ ನಮ್ಮ ಮನಸ್ಸು ಚಂಚಲ ಆಗಿರೋದ್ರಿಂದ ನಾವು ಆದಷ್ಟು ಸರಿಯಾಗಿದ್ದಾಗಲೇ ಭಗವಂತನ ಸ್ಮರಣೆಯನ್ನು ನಾವು ಮಾಡತಕ್ಕಂಥದ್ದು. ಇನ್ನು ಮಕ್ಕಳಿಂದ ಕಲಹ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗೆ ಉದರ ಬಾಧೆ, ಹೊಟ್ಟೆ ನೋವು ಬರುವಂಥ ಸಾಧ್ಯತೆ. ಹಾಗಾಗಿ ಇವತ್ತಿನ ದಿವಸ ರುದ್ರಾಭಿಷೇಕ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ಸಹೋದರರ ಸಹಕಾರ ಸಿಗುವಂಥದ್ದು, ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಇವರಿಂದ ಸಹಕಾರ ಹೇಳುವಂಥದ್ದು ಸಿಗುವಂಥದ್ದು. ಯಾರು ಇಲ್ಲ ಹೇಳಿದ್ರೆ ಯಾವುದೋ ಮಿತ್ರರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ. ಯಾಕೆಂದರೆ ನಾವು ಭಗವಂತನ ಸ್ಮರಣೆ ನಾವು ಮಾಡಬೇಕು ಅಂತಾದರೆ ಅವನ ಸ್ಮರಣೆ ನಾವು ಮಾಡಿದ್ರೆ ಯಾರದ್ದೋ ಜೊತೆಯಲ್ಲಿ, ಯಾರದ್ದೋ ಮುಖಾಂತರವಾಗಿ ಸಹಾಯವನ್ನು ಅವ ಕೊಡ್ತಾನಂತೆ. ಅದಕ್ಕಾಗಿ ಭಗವಂತ ನಮಗೆ ಅವನು ನಂಬಿದವರ ಕೈ ಬಿಡುವುದಿಲ್ಲ ಹೇಳೋಕ್ಕೆ ಕಾರಣ ಉದ್ದೇಶ ಅದೇ. ಯಾವುದೋ ಮುಖಾಂತರವಾಗಿ ಆ ಕೆಲಸ ಆಗುವಂಗೆ ಮಾಡ್ತಾನೆ. ಅದಕ್ಕಾಗಿ ನಾವು ಕೊನೆಯಲ್ಲಿ ಭಗವಂತನನ್ನೇ ನಂಬಬೇಕು. ಹಾಗಾಗಿ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಬಂಧುಗಳ ಹಾಗೆ ಎಲ್ಲ ರೀತಿಯಲ್ಲಿ ಸಹೋದರರ ಸಹಕಾರ ಸಿಗುವಂಥದ್ದು, ಮತ್ತು ಬಂಧುಗಳ ಸಹಕಾರನೂ ಕೂಡ ಇವತ್ತಿನ ದಿವಸ ಸಿಗುವಂಥದ್ದು. ಪ್ರಯಾಣ ಮಾಡುವಂಥ ಒಂದು ಯೋಗ ಇದೆ. ಸ್ವಲ್ಪ ದೂರನೂ ಪ್ರಯಾಣ ಮಾಡಬಹುದು, ಜಾಗ್ರತೆಯಿಂದ ಪ್ರಯಾಣ ಮಾಡುವಂಥದ್ದು. ಕೃಷಿ ಕ್ಷೇತ್ರದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಧನ ಲಾಭ ಆಗುವಂಥ ಸಾಧ್ಯತೆ ಇದೆ. ಇದ್ದಂಥ ಆ ವೃತ್ತಿಯಲ್ಲೇ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಧನ ಲಾಭ ಅಂತಾದರೆ ನಮಗೆ ಯಾವುದೋ ರೀತಿ ಗಂಟು ಸಿಗ್ತದೆ ಅಂತ ಅರ್ಥ ಅಲ್ಲ. ಹಾಗೆ ನಾವು ದುಡಿದದ್ದು ಕೂಡ ಉಳಿಯುವುದು. ನಾವು ಎಷ್ಟು 100 ರೂಪಾಯಿ ದುಡಿದ್ರೆ 90 ರೂಪಾಯಿ ಉಳಿದ್ರೆ ಅದು ಕೂಡ ಧನ ಲಾಭನೇ ಆಗ್ತದೆ. ಹಾಗಾಗಿ ನಮಗೆ ಇವತ್ತೇ ನಾವು ಕೋಟ್ಯಾಧಿಪತಿ ಆಗ್ತೇವೆ, ಏನೋ ಗಂಟು ನಮಗೆ ಸಿಕ್ಬಿಡ್ತದೆ ಅಂತ ಅರ್ಥ ಅಲ್ಲ. ಹಾಗಾಗಿ ಮೃಷ್ಟಾನ್ನ ಭೋಜನ ಮಾಡುವಂಥ ಸಾಧ್ಯತೆ ಇದೆ. ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಭೋಜನ ಮಾಡತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಸಹೋದರರಲ್ಲಿ ಕಲಹ ಆಗುವಂಥದ್ದು, ಹಾಗೆ ಸ್ವಲ್ಪ ಎದೆನೋವು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಎದೆನೋವು ಬಂತು ಅಂತಾದರೆ ನಾವು ಅದಕ್ಕೆ ತಕ್ಕಂಥ ಚಿಕಿತ್ಸೆಯನ್ನು, ಅದಕ್ಕೇನು ಪರಿಹಾರವೋ ಅದನ್ನು ನಾವು ಕೊಡಬೇಕು. ಅದಕ್ಕೆ ನಾವು ತಡ ಮಾಡಬಾರ್ದು, ಅಥವಾ ಏನೋ ಉಪೇಕ್ಷೆ ಮಾಡಬಾರ್ದಂತೆ ಅದು. ಹಾಗಾಗಿ ಅದನ್ನು ಸರಿಯಾಗಿ ನಾವು ನೋಡಿಕೊಂಡು ಸರಿಯಾದ ಚಿಕಿತ್ಸೆ ನಾವು ತಗೊಳ್ಳೇಬೇಕು. ಹಾಗೆ ಲಲಿತಾ ಸಹಸ್ರನಾಮ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಮಾತಿನಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ದತ್ತ ಮಾಲಾಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾರಾಶಿಯವರಿಗೆ ಶಿರೋಬಾಧೆ, ತಲೆನೋವು ಬರುವಂಥ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ, ಪೂಜೆಯಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಅಧಿಕ ವ್ಯಯ, ಖರ್ಚು ಜಾಸ್ತಿ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ದತ್ತಾತ್ರೇಯ ದರ್ಶನದಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಪಂಚಾಂಗ ಭವಿಷ್ಯವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಮೊದಲ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ ಹಾಗೆ ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳಿಗೆ ಯಾವ ರೀತಿಯಾಗಿ ಶುಭ ಫಲ ಇದೆ, ಯಾವ ರೀತಿಯಾಗಿ ಅಶುಭ ಫಲ ಇದೆ, ಆ ದೋಷಗಳಿದ್ದಲ್ಲಿ ಯಾವ ರೀತಿಯಾಗಿ ಅದಕ್ಕೆ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ. ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂಥವರು ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ ಒಂದು ನಂಬರ್ನ, ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತಗೊಂಡು
ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೇನ್ನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನ, ಈ ದೇವಸ್ಥಾನಕ್ಕೆ ಹೋಗಿ ಗುರುಗಳನ್ನು ತಾವು ನೇರ ಭೇಟಿಯಾಗಬಹುದು. ಹಾಗೆಯೇ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ಸೂಕ್ತ ಪರಿಹಾರವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ಈ ಮಾವಿನ ಎಲೆ ಬಹಳ ವಿಶೇಷ. ಕೆಲವೊಂದು ಹಬ್ಬಗಳಲ್ಲಿ ನಾವು ಮಾವಿನ ಎಲೆಯನ್ನು ತೋರಣವಾಗಿ ಬಾಗಿಲಿಗೆ ಕಟ್ಟುವಂಥದ್ದು ಕೂಡ ಪದ್ಧತಿ ಮತ್ತು ರೂಢಿಯಾಗಿ ಬಂದಿರುವಂಥದ್ದು. ಹಿಂದಿನ ಕಾಲದಿಂದಲೂ ಕೂಡ ಮಾವಿನ ಒಂದು ಎಲೆಗೆ ಬಹಳ ಒಂದು ವಿಶೇಷ ಮಹತ್ವವನ್ನು ಕೊಡ್ತೀವಿ. ಮಾವಿನ ಎಲೆಯನ್ನು ಕಟ್ಟಿದ್ರೇ ಮನೆ ಒಂಥರ ಬಹಳ ಶೃಂಗಾರಗೊಂಡಿರುವಂತೆ ಕಂಡು ಬರುವಂಥದ್ದು. ಹಾಗಾಗಿ ಈ ಮಾವಿನ ಎಲೆಯಿಂದ ತೋರಣ ಮಾಡೋದು ಯಾಕೆ, ಏನಿದರ ಮಹತ್ವ, ಏನಿದರ ವಿಶೇಷತೆ ಅಂತ? ಮಾವಿನ ಎಲೆ ಹೇಳ್ತಕ್ಕಂಥದ್ದು ಅದು ಎಲ್ಲ ರೀತಿಯಲ್ಲಿ ನಮಗೆ ಪಂಚಫಲ ಅಂತ ಕರಿತೇವೆ. ಪಂಚಫಲದಲ್ಲಿ ಮಾವು ಕೂಡ ಒಂದು. ಯಾಕೆಂತಂದರೆ ಮಾವಿನ ಆ ಎಲೆ ನಾವು ಅದನ್ನು ಕೊಯ್ದಾಗ, ಮಾವಿನ ಎಲೆಯನ್ನು ಕಿತ್ತಾಗ ಹಾಲು ವೃಕ್ಷ, ಅದು ಹಾಲು ಬರ್ತದೆ, ಅದು ಹಾಲು ವೃಕ್ಷ ಅದು. ಅದಕ್ಕಾಗಿ ಅದು ತುಂಬ ಮುಖ್ಯವಾಗಿದ್ದದ್ದು. ಮತ್ತು ಮಂಗಲ ದ್ರವ್ಯದಲ್ಲಿ ಮಾವಿನ ಎಲೆಯೂ ಕೂಡ ಒಂದು. ನಾವು ಯಾಕಂದರೆ ಶುಭ ಕಾರ್ಯಗಳಲ್ಲಿ ಮಾವಿನ ಸೊಪ್ಪನ್ನು ನಾವು ಕಟ್ಟಲೇಬೇಕು. ಆ ಮಾವಿನ ಸೊಪ್ಪನ್ನು ನಾವು ಕಟ್ಟಿದ್ದೇವೆ ಅಂತಾದರೆ ಅಲ್ಲಿ ಆ ಜಾಗದಲ್ಲಿ, ಅವರ ಮನೆಯಲ್ಲಿ ಏನೋ ಮಂಗಳ ಕಾರ್ಯ ನಡೀತಾ ಇದೆ ಅಂತ ಅರ್ಥ. ಹಾಗಾಗಿ ಆ ಮಂಗಳದ ಸಂಕೇತ ಅದು. ಮಂಗಳ ಅಂದರೆ ಒಳ್ಳೆಯ ಕಾರ್ಯದ್ದು, ಒಳ್ಳೆಯ ಕೆಲಸಕ್ಕೆ ಆ ಮಾವಿನ ಸೊಪ್ಪನ್ನು ನಾವು ಬಳಸಲೇಬೇಕು. ಹಾಗೆ ಇನ್ನೊಂದು ಅರ್ಥದಲ್ಲಿ ಅದು ನಮಗೆ ಯಾವುದೇ ರೀತಿ ಶುದ್ಧಿಯನ್ನು ಮಾಡತಕ್ಕಂಥದ್ದು. ಅದು ಎಲ್ಲ ರೀತಿಯಲ್ಲೂ ಕೂಡ ನಾವು ಕೆಲವೊಂದು ಹೋಮದಲ್ಲಿ ಮಾವಿನ ಕಟ್ಟಿಗೆಯನ್ನು ಬಳಸುವಂಥ ಪದ್ಧತಿ ಇರುವಂಥ, ಈ ದತ್ತಾತ್ರೇಯ ಹೋಮ ಮಾಡಬೇಕಾದ್ರೆ ಮಾವಿನ ಕಟ್ಟಿಗೆ ಶ್ರೇಷ್ಠ ಆಗಿರುತ್ತದೆ, ಅದನ್ನೇ ಬಳಸಬೇಕು. ಹಾಗೆ ಯಾವ ರೀತಿ ಬೇರೆ ಬೇರೆ ಆಲದ ಮರದ್ದು, ಹಾಗೆ ಯಾಕೆಂದರೆ ಆಲದ ಮರ ಯಾವ ರೀತಿ ನಮಗೆ ಆ ಹಾಲು ವೃಕ್ಷದಲ್ಲಿ ಹೇಗೆ ಒಂದು, ಹಾಗೆ ಈ ಮಾವಿನ ಸೊಪ್ಪು, ಮಾವಿನ ಎಲೆ ಹೇಳತಕ್ಕಂಥದ್ದು ಅದು ತುಂಬ ಶ್ರೇಷ್ಠವಾಗಿದ್ದದ್ದು. ಹಾಗಾಗಿ ಅದರಲ್ಲೂ ಕೂಡ ಈ ಮಾವಿನ ಸೊಪ್ಪಿನ ಅದರಲ್ಲಿ ಅದು ಔಷಧಿ ಸಸ್ಯವನ್ನು ಕೂಡ ಹೌದೌದು. ಬೇರೆ ಬೇರೆ ರೀತಿಯಾದಂಥ ಇದಕ್ಕೆ ಅದು ಔಷಧವನ್ನಾಗಿ ಬಳಸ್ತಾರೆ. ಅದಕ್ಕೆ ಆಯುರ್ವೇದದ ಶಾಸ್ತ್ರದಲ್ಲೂ ಕೂಡ ಅದು ಇರತಕ್ಕಂಥದ್ದು. ವಿಶೇಷವಾಗಿ ನಮಗೆ ಎಲ್ಲ ಹಣ್ಣಿನಕ್ಕಿಂತನೂ ರುಚಿಯಾಗಿರತಕ್ಕಂಥದ್ದು ಮಾವಿನ ಹಣ್ಣು. ಯಾಕಂದರೆ ಅದು ಈಗ ಕೆಲವೊಂದು ಹಣ್ಣೆಲ್ಲ ಕೆಲವು ಇದರಲ್ಲಿ ಸಿಕ್ಕುವಂಥದ್ದು, ಆದರೆ ಈ ಮಾವಿನ ಹಣ್ಣು ನಮಗೆ ಸಿಗುವಂಥದ್ದು ಮಳೆಗಾಲದಲ್ಲಿ ಮಾತ್ರ ಅದು ಸಿಗುವತಕ್ಕಂಥದ್ದು. ಯಾವ ರೀತಿ ಈ ಏಪ್ರಿಲ್ ಮೇ ಈ ಇದರಲ್ಲಿ ಅದು ಹೆಚ್ಚಿಗೆ ಬರತಕ್ಕಂಥದ್ದು, ಬೆಳೆಯುವಂಥದ್ದು. ಈಗ ಎಲ್ಲ ಕಾಲದಲ್ಲೂ ಸಿಗ್ತದೆ, ಎಲ್ಲ ಹಣ್ಣು ಎಲ್ಲ ಕಾಲದಲ್ಲೂ ಸಿಗ್ತದೆ. ಯಾವಕ್ಕೆ ಈ ಕೆಮಿಕಲ್ ಮಿಕ್ಸ್ ಮಾಡೋದರಿಂದ ಅದಕ್ಕಾಗಿ ನಮಗೆ ಆ ಗುಣ, ಯಾವ ರೀತಿ ಸತ್ವವನ್ನು ನಾವು ಕಳೆದುಕೊಂಡಿದ್ದೇವೆ. ಆ ಕಾಲದಲ್ಲಿ ಅದಕ್ಕೆ ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಅಂತ ಗಾದೆ ಇದೆ. ಆ ವಸಂತ ಕಾಲ ಬರಬೇಕು, ಅದು ಚಿಗುರಬೇಕು. ಹಾಗೆ ಯಾವ ರೀತಿ ಎಲ್ಲ ಕಾಲದಲ್ಲೂ ಕೂಡ ಆ ಮಾವಿನ ಸೊಪ್ಪು ಹೇಳತಕ್ಕಂಥದ್ದು ಬೇಕೇ ಬೇಕು. ಇವತ್ತು ನಮಗೆ ಮಾವಿನ ಸೊಪ್ಪು ಬೇಡ ಅಂತ ಹೇಳೋ ದಿವಸನೇ ಇಲ್ಲ. ಯಾಕಂದರೆ ಅದು ಎಲ್ಲ ಶುಭ ಸಂದರ್ಭದಲ್ಲೂ, ಈಗ ಯಾವುದೇ ಎಲ್ಲ ಶುಭ ಇರಲಿ ಅಶುಭ ಸಂದರ್ಭದಲ್ಲೂ ಕೂಡ ಮಾವಿನ ಸೊಪ್ಪನ್ನು ಬಳಸ್ತಾರೆ. ಯಾವ ರೀತಿ ಪುಣ್ಯವನ್ನು ನಾವು ಮಾಡಬೇಕು ಅಂತಾದರೆ ನಮಗೆ ಮಾವಿನ ಸೊಪ್ಪು ಬೇಕೇ ಆಗಿರ್ತದೆ. ಅದು ಯಾವತ್ತೂ ಕೂಡ ನಾವು ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ಎಲ್ಲ, ಈಗ ಮನೆಯಲ್ಲಿ ಕೃಷಿಯನ್ನು ಮಾಡತಕ್ಕಂಥವರು ಇದ್ದರೆ, ಎಂಥ ಕೃಷಿಯನ್ನು ಇರಲಿ ಅಥವಾ ಎಲ್ಲ ಬಳಕೆಗೆ ಇರಲಿ, ಮಾವು, ಹಲಸು, ತೆಂಗು ಮತ್ತು ಗೇರು ಇದು ಮನೆ ಮುಂದೆ ಇದ್ದೇ ಇರ್ತಿತ್ತು. ಅದು ಬೇರೆ ಯಾವುದಿದೆಯೋ ಗೊತ್ತಿಲ್ಲ, ಇಷ್ಟು ಇರಲೇಬೇಕಾಗಿತ್ತು. ಅದು
ಯಾಕೆಂದರೆ ಅದು ನಮಗೆ ಆ ವಾತಾವರಣವನ್ನು ಶುದ್ಧಿ ಮಾಡತಕ್ಕಂಥ, ವಾತಾವರಣವನ್ನು ತಂಪನ್ನು ಮಾಡತಕ್ಕಂಥ ಗುಣ ಆ ಮಾವಿನ ಗಿಡದಲ್ಲಿ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಮಗೆ ಆ ಮಾವಿನ ಸೊಪ್ಪನ್ನು ನಮ್ಮ ಮನೆಯಲ್ಲಿ, ಒಂದು ಮನೆ ಇದೆ ಅಂತಾದರೆ ಒಂದು ಮಾವಿನ ಸಸ್ಯನ ನಾವು ನೆಡಲೇಬೇಕಾಗ್ತದೆ. ಯಾಕೆಂದರೆ ಅದರಿಂದ ನಮಗೆ ಎಲ್ಲದಕ್ಕೂ ಕೂಡ, ಎಲ್ಲ ಶುಭ ಸಂದರ್ಭದಲ್ಲಿ, ಶುಭ ಕಾರ್ಯಗಳಲ್ಲಿ, ಮಂಗಳ ಕಾರ್ಯಗಳಲ್ಲಿ, ಎಲ್ಲ ರೀತಿಯಲ್ಲಿ ಆ ಮಾವಿನ ಸೊಪ್ಪು ಬೇಕೇ ಬೇಕು. ಅದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುವಂಥದ್ದು. ಹಿಂದೆ ನಾವು, ಇವಾಗ ಬಂದಿದೆ ಯಾವುದೋ ಬ್ರಷ್ಷು, ನಾವೀಗ ಹಲ್ಲು ಉಜ್ಜುತ್ತೇವೆ ಯಾವುದರಲ್ಲಿ, ದಿವಸ ಬೆಳಗಾದ ತಕ್ಷಣ ನಾವು ಬ್ರಷ್ ಬೇಕೇ ಬೇಕು. ಆಗ ಹಿಂದಿನ ಕಾಲದಲ್ಲಿ ಆ ಮಾವಿನ ಕಡ್ಡಿಯಿಂದ, ಮಾವಿನ ಎಲೆಯಿಂದ ನಮ್ಮ ಹಲ್ಲನ್ನು ನಾವು ಅದರಿಂದ ಯಾವುದೇ ರೀತಿ ರೋಗಗಳು ಬರೋದಿಲ್ವಂತೆ. ಅದನ್ನು ನಾವು ಹಲ್ಲನ್ನು ಉಜ್ಜಿ ಅದನ್ನು ಜಗದು ಆ ರಸವನ್ನು ನಾವು ಹಿಂದೆಲ್ಲ ಕುಡಿತಿದ್ರಂತೆ. ಅಂದರೆ ಅದು ತುಪ್ಪುವುದಿಲ್ಲ, ಅದನ್ನು ಅದರಿಂದ ಎಷ್ಟೋ ವನಸ್ಪತಿಗಳು, ಈ ಹಲ್ಲು ನೋವು ಇಂಥದ್ದೆಲ್ಲ, ಯಾಕಂದರೆ ಹಿಂದಿನ ಕಾಲದಲ್ಲಿ ಹಲ್ಲು ಡಾಕ್ಟ್ರೆಲ್ಲ ಕಡಿಮೆ ಇದ್ದಿದ್ದರು ಯಾವುದೇ ರೀತಿಯಲ್ಲಿ. ಅದಕ್ಕಾಗಿ ಈ ಕೆಂಡ ಅಂತ ಕರಿತೇವೆ ನಾವು, ಆ ಕೆಂಡವನ್ನು ಹಾಕಿ ಅದರಿಂದ ಹಲ್ಲನ್ನು ಉಜ್ಜುತ್ತಿದ್ದರು. ಅದಕ್ಕಾಗಿ ಅದು ವಿಶೇಷವಾಗಿ ಔಷಧಿ ಸಸ್ಯವೂ ಹೌದು, ಹಾಗೆ ನಮ್ಮ ದಿನ ಬಳಕೆಯ ಗಿಡವೂ ಹೌದು, ಹಾಗೆ ಮಂಗಳ ಕಾರ್ಯಕ್ಕೆ ಬೇಕಾಗುವಂಥದ್ದು ಹೌದು. ಹಾಗಾಗಿ ಎಲ್ಲ ಕಾಲದಲ್ಲೂ, ಎಲ್ಲ ಸಮಯದಲ್ಲೂ ಎಲ್ಲರಿಗೂ ಕೂಡ, ಅವರಿಗೆ ಇವರಿಗೆ ಹೇಳೋ ಅಂಥದ್ದೆಲ್ಲ, ಎಲ್ಲರಿಗೂ ಬೇಕಾಗುವಂಥದ್ದು ಮಾವಿನ ಸೊಪ್ಪು. ಹಾಗಾಗಿ ವಿಶೇಷವಾಗಿ ನಾವು ಇವತ್ತೂ ಕೂಡ ಆ ಮಾವಿನ ಕಡ್ಡಿಯಿಂದ, ಆ ಮಾವಿನ ಎಲೆಯಿಂದ ನಮ್ಮ ಹಲ್ಲನ್ನು ನಾವು ಉಜ್ಜುತ್ತಾ ಹೋದರೆ ನಮಗೆ ಯಾವುದೇ ರೀತಿಯಾದಂಥ ಹಲ್ಲಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕೂಡ ಬರೋದಿಲ್ವಂತೆ. ಈಗ ನಾವು ಯಾವುದೇ ರೀತಿ ಪೇಸ್ಟುಗಳನ್ನು ನಾವು ಬಳಸ್ತಾ ಇರೋದರಿಂದ ನಮಗೆ ಈ ಹಲ್ಲಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳು, ರೋಗ ರುಜಿನಗಳು ಜಾಸ್ತಿ ಆಗ್ತಾಯಿದೆ. ಹಿಂದಿನ ಕಾಲದಲ್ಲಿ ಆ ರೀತಿಯಲ್ಲಿ ಬಳಸ್ತಾ ಇದ್ದಿದ್ದರು, ಆ ಕೆಂಡವನ್ನು ಬೆಳೆಸ್ತಾ ಇದ್ದಿದ್ದರು, ಆ ಕಟ್ಟಿಗೆ, ಅದೇ ಮಾವಿನ ಕಟ್ಟಿಗೆ ಇರ್ಬೋದು ಅಥವಾ ಬೇರೆ ಯಾವುದು. ಈಗೆಲ್ಲ ಬಾಯ್ಲರು, ಗೀಜರು, ಅದು ಇದು ಎಲ್ಲ ಬಂದಿದ್ದರಿಂದ ನಮಗೆ ಅದರ ಬಳಕೆ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ವಿಶೇಷವಾಗಿ ಮಾವಿನ ಗಿಡ ನಮ್ಮ ಮನೆಯಲ್ಲಿ ಇರತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದ, ಹಾಗೆ ಎಲ್ಲ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಕೂಡ ತುಂಬ ಉಪಯೋಗ ಆಗುವಂಥದ್ದು. ಸರಿ ಗುರುಗಳೇ, ಈ ಮಾವಿನ ಎಲೆಯ ವಿಶೇಷತೆ ಏನು, ಮಹತ್ವ ಏನು, ಹಾಗೆ ವೈಜ್ಞಾನಿಕವಾಗಿ ಮಾವಿನ ಎಲೆ ಯಾಕೆ ಆ ರೀತಿಯಾಗಿ ಇದೆ, ಮತ್ತು ಆಧ್ಯಾತ್ಮಿಕವಾಗಿ ನಾವು ಮಾವಿನ ಎಲೆಯನ್ನು ಯಾಕೆ ತೋರಣವನ್ನಾಗಿ ಕಟ್ಟುವಂಥದ್ದು, ಮತ್ತು ಏನೆಲ್ಲ ಉಪಯೋಗಗಳನ್ನು ಪಡ್ಕೋಬೋದು ಅನ್ನುವ ವಿಚಾರದ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ಈ ರಾಶಿಗಳ ಶುಭ ಫಲ ಯಾವ ರೀತಿಯಾಗಿದೆ, ಅಶುಭ ಫಲ ಯಾವ ರೀತಿಯಾಗಿದೆ, ಈ ರಾಶಿಗಳಲ್ಲಿ ಇರುವಂತಹ ದೋಷಗಳಿಗೆ ಇವತ್ತು ಏನು ಪರಿಹಾರವನ್ನು ಮಾಡ್ಕೋಬೋದು, ಇದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಇನ್ನು ತುಲಾ ರಾಶಿಯಲ್ಲಿರೋರಿಗೆ ವೈರಿಯಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಕೃಷಿಯಿಂದ ಸ್ವಲ್ಪ ಖರ್ಚಾಗುವಂಥದ್ದು, ವ್ಯಾಪಾರದಿಂದ ಲಾಭ ಆಗುವಂಥ ಸಾಧ್ಯತೆ ಇದೆ. ಬೆಳ್ಳಿ ಬಂಗಾರದ ಅಂಗಡಿಯವರಿಗೆ ಲಾಭ ಆಗತಕ್ಕಂಥದ್ದು. ಗೋ ಸೇವೆ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರದಲ್ಲಿ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಬಂಗಾರ ಮತ್ತು ಬೆಳ್ಳಿ ವ್ಯಾಪಾರಿಗಳಿಗೂ ಕೂಡ ಇವತ್ತಿನ ದಿವಸ ಸ್ವಲ್ಪ ನಷ್ಟ ಆಗುವಂಥದ್ದು. ವೃತ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಹಾಲು ಮತ್ತು ಹೈನುಗಾರಿಕೋದ್ಯಮಕ್ಕೆ ಲಾಭ ಆಗತಕ್ಕಂಥದ್ದು. ಹಾಗೆ ಪರಿಹಾರಕ್ಕಾಗಿ ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ನೀರಿನಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ತೀರ್ಥಯಾತ್ರೆ ಮಾಡುವಂಥ ಸಾಧ್ಯತೆ, ಸಾಧು ಸಂತರ ದರ್ಶನ ಮಾಡುವಂಥ ಸಾಧ್ಯತೆ, ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿ ಇರೋರಿಗೆ ಶತ್ರುಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಮೈಲಿಗೆ ಅಶುಚಿಯಾಗುವಂಥ ಸಾಧ್ಯತೆ ಇದೆ. ಪೂಜಾ ಕಾರ್ಯದಲ್ಲಿ ತೊಂದರೆ ಬರುವಂಥದ್ದು. ದಾನ ಧರ್ಮಗಳಲ್ಲೂ ಕೂಡ ತೊಂದರೆ. ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯವರಿಗೆ ಪತ್ನಿಯಿಂದ
ಸಹಕಾರ ಸಿಗ್ತದೆ. ದೂರ ಪ್ರಯಾಣ ಮಾಡುವಂಥದ್ದು, ಶತ್ರುವಿನಿಂದ ತೊಂದರೆ ಬರುವಂಥ ಸಾಧ್ಯತೆ, ಜಲಾಶಯದಿಂದ ತೊಂದರೆ ಬರುವಂಥ ಸಾಧ್ಯತೆ, ಶಿವ ಸಹಸ್ರನಾಮದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಮೀನರಾಶಿ, ಇವತ್ತಿನ ದಿವಸ ಮೀನರಾಶಿಯವರಿಗೆ ಸ್ವಲ್ಪ ಅಸ್ವಸ್ಥತೆ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಗಾಯ ಆಗೋತಕ್ಕಂಥ ಸಾಧ್ಯತೆ, ಹುಣ್ಣುಗಳು ಆಗುವಂಥ ಸಾಧ್ಯತೆ ಇದೆ. ಹೋಟೆಲ್ ಉದ್ಯಮದವರಿಗೆ ಲಾಭ ಆಗತಕ್ಕಂಥದ್ದು, ಪೆಟ್ರೋಲ್ ಉದ್ಯಮದವರಿಗೂ ಕೂಡ ಲಾಭ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ನಾವು ಯಾರು ಕೂಡ ಇವತ್ತಿನ ದಿವಸ ಭಯಪಡಬೇಕಾದ್ದೇನಿಲ್ಲ. ಆದಷ್ಟು ಶ್ರದ್ಧೆಯಿಂದ ಭಗವಂತನ ಸ್ಮರಣೆ ಮಾಡಿದಲ್ಲಿ ನಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿದೆ, ಇದರ ಜೊತೆಗೆ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಮಾವಿನ ಎಲೆ ತೋರಣವನ್ನು ಯಾಕೆ ಬಾಗಿಲಿಗೆ ಹಾಕಬೇಕು, ಏನದರ ಮಹತ್ವ, ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇವತ್ತು ಬುಧವಾರ, ಹಾಗಾಗಿ ವಿಷ್ಣು ಆರಾಧನೆಯನ್ನ ಮಾಡುವಂತಹ ದಿನ. ನಾವೆಲ್ಲರೂ ವಿಷ್ಣು ದೇವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.